ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಜೈಲು ಸೇರಿ 70 ದಿನ ಆಗ್ತಾ ಬಂತು. ಈಗ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. 11 ಗಂಟೆಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಿರ್ಣಾಯಕ ದಿನ. ಕೋರ್ಟ್ಗೆ ಸಲ್ಲಿಕೆಯಾಗಲಿದೆ ಚಾರ್ಜ್ ಶೀಟ್. 9000 ಪುಟಗಳ ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡಿಕೊಂಡಿದ್ದಾರಂತೆ ಪೊಲೀಸರು. ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಂಪೂರ್ಣ ತಯಾರಿಯನ್ನ ನಡೆಸಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆಗೆ ಡಿಸಿಪಿ ಅನುಮತಿಯನ್ನ ಪಡೆದಿರುವಂತಹ ತನಿಖಾ ತಂಡ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಆಗಮಿಸಿದ್ದಾರೆ. ಕಾಮಾಕ್ಷಿಪಾಳ್ಯ ಇನ್ಸ್ಪೆಕ್ಟರ್ ಎಸ್ಪಿಪಿ ಮೂಲಕ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಕಾರ್ಯ ಮಾಡಲಿದ್ದಾರೆ ತನಿಖಾಧಿಕಾರಿಗಳು. 70 ದಿನ ಆಯಿತು. ಸಿಎಫ್ಎಸ್ಎಲ್ ಆಗಿರಬಹುದು, ಎಫ್ಎಸ್ಎಲ್ ಆಗಿರಬಹುದು, ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ಲೋಪ ಕಂಡು ಬರದೇ ಇರೋ ತರ ಕುಲಂಕಷವಾಗಿರುವಂತಹ ತನಿಖೆಯನ್ನ ಪೊಲೀಸರು ಮಾಡಿದ್ದಾರೆ. ಅದು ಟೆಕ್ನಿಕಲ್ ಎವಿಡೆನ್ಸ್ ಆಗಿರಬಹುದು, ಡೈರೆಕ್ಟ್ ಎವಿಡೆನ್ಸ್ ಆಗಿರಬಹುದು, ಸಾಕ್ಷಿದಾರರ ಸ್ಟೇಟ್ಮೆಂಟ್ ಅನ್ನು ಕೂಡ ಈಗ ದಾಖಲು ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಈ 9000 ಪುಟದ ಚಾರ್ಜ್ ಶೀಟ್ ನಲ್ಲಿ ಯಾವೆಲ್ಲ ಪ್ರಮುಖ ಅಂಶಗಳಿದಾವೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲ ಇದೆ. ಆದರೆ ಸದ್ಯಕ್ಕೆ 4500ಕ್ಕೂ ಅಧಿಕ ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಿದ್ದಾರೆ ಪೊಲೀಸರು ಅನ್ನೋ ಮಾಹಿತಿ ಇದೆ. ಅದರಲ್ಲಿ ಪ್ರತ್ಯಕ್ಷದರ್ಶಿಗಳು ಏನೆಲ್ಲ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಅಂಶ ಇರುತ್ತೆ. 40ಕ್ಕೂ ಹೆಚ್ಚು 164 ಸ್ಟೇಟ್ಮೆಂಟ್ಗಳನ್ನ ರೆಡಿ ಮಾಡಿಕೊಂಡಿದ್ದಾರೆ. 200ಕ್ಕೂ ಹೆಚ್ಚು ಜನರ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ. 200ಕ್ಕೂ ಹೆಚ್ಚು ಮೆಟೀರಿಯಲ್ ಎವಿಡೆನ್ಸ್ ಅನ್ನ ಕಲೆ ಹಾಕಿದ್ದಾರೆ. 1000ಕ್ಕೂ ಅಧಿಕ ಪುಟಗಳ ಸಿಡಿಆರ್ ಕೃತ್ಯಕ್ಕೆ ಬಳಸಿದ್ದ ವಾಹನಗಳ ದಾಖಲೆಗಳನ್ನೂ ಕೂಡ ಅದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಇನ್ನು ಆರೋಪಿಗಳ DNA ಪರೀಕ್ಷೆಯ ವರದಿಯಾಗಿರಬಹುದು, ಬೇರೆ ಬೇರೆ ಸ್ಯಾಂಪಲ್ಸ್ಗಳಾಗಿರಬಹುದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಈ ಹತ್ಯೆಗೆ ಸಂಬಂಧಪಟ್ಟಂತೆ ಈ 17 ಜನ ಆರೋಪಿಗಳ ಪೈಕಿ ಒಬ್ಬೊಬ್ಬರ ಪಾತ್ರ ಏನೇನು, ಅವರ ಲಿಂಕ್ ಹೇಗಿತ್ತು, ಈ ಪ್ಲಾನ್ ಹೇಗೆ ನಡೀತು, ಇನ್ನು ಆ ರೇಣುಕಾಸ್ವಾಮಿಯನ್ನ ಪಟ್ಟಣಗೆರೆ ಶೆಡ್ನಲ್ಲಿ ಹಲ್ಲೆ ಮಾಡಿ ಹತ್ಯೆ ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ದರ್ಶನ್ ಅಲ್ಲಿ ಉಪಸ್ಥಿತರಿದ್ರೋ ಇಲ್ವೋ, ಪ್ರಮುಖವಾಗಿ ದರ್ಶನ್ ಪಾತ್ರ ಇದರಲ್ಲಿ ಏನಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕ್ಯೂರಿಯಾಸಿಟಿ ಕೂಡ ಇದೆ. ಈ ಪ್ರಕರಣಕ್ಕೆ ದರ್ಶನ್ A2 ಆರೋಪಿ, A2 ಹೋಗಿ A1 ಆರೋಪಿ ಆಗುವಂತಹ ಸಾಧ್ಯತೆ, ಆತಂಕ ಕೂಡ ಸದ್ಯಕ್ಕೆ ದರ್ಶನ್ ಅವರಿಗೆ ಕಾಡ್ತಿದೆ ಅಂತ ಇಷ್ಟು ದಿನ ಹೇಳಲಾಗ್ತಾ ಇತ್ತು. ಆದ್ರೆ ಅಂತೆ ಕಂತೆಗಳಿಗೆ ಈಗ ಪೂರ್ಣ ವಿರಾಮ ಕೊಡುವಂತಹ ಸಮಯ. ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಇಲ್ಲಿವರೆಗೂ ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದಾಗಿನಿಂದ ಆಗಿರುವಂತಹ ಎಲ್ಲಾ ಡೆವಲಪ್ಮೆಂಟ್ ಕುರಿತಂತೆ ಮಾಹಿತಿಯನ್ನ ಕಲೆ ಹಾಕಲಾಗಿದೆ. ಕೇವಲ ಪ್ರತ್ಯಕ್ಷದರ್ಶಿಗಳ ಸಾಕ್ಷಿಗಳ ಸ್ಟೇಟ್ಮೆಂಟ್ ಅನ್ನ ಮಾತ್ರವಲ್ಲ, ಅದನ್ನ ಹೊರತಾಗಿಯೂ ಈ ಟೆಕ್ನಿಕಲ್ ಎವಿಡೆನ್ಸ್ಗಳು ಕೂಡ ಸಾಕಷ್ಟು ಪ್ರಮುಖ ಅಂಶಗಳನ್ನ ಬಾಯ್ಬಿಡ್ತಾ ಇವೆ. ಸಿಎಫ್ಎಸ್ಎಲ್ಗೆ ರವಾನೆ ಮಾಡಲಾಯಿತು, ಹೈದರಾಬಾದ್ಗೆ ಕಳುಹಿಸಿಕೊಟ್ಟು FSL ರಿಪೋರ್ಟ್ ಅನ್ನು ಕೂಡ ಪಡ್ಕೊಂಡಿದ್ದಾರೆ ಪೊಲೀಸರು. ಎಲ್ಲೂ ಕೂಡ ಸ್ವಲ್ಪನೂ ಲೋಪ ಆಗದಂತೆ, ಪೊಲೀಸರ ತನಿಖೆಯ ಮೇಲೆ ಅನುಮಾನ ಬಾರದೇ ಇರೋ ತರ ಈಗ ಚಾರ್ಜ್ ಶೀಟ್ ರೆಡಿ ಆಗಿದೆ. ಹಾಗಾದ್ರೆ ಆ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಏನಾಗುತ್ತೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರ ಪಾತ್ರ ಏನು, ಯಾರ್ಯಾರ ಕಾಂಟ್ರಿಬ್ಯೂಷನ್ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನೇನು ಅನ್ನುವಂತಹ ಮಾಹಿತಿ ಲಭ್ಯವಾಗುತ್ತೆ. ಒಂದು ಭಾಗದಲ್ಲಿ ಪೊಲೀಸರು ತನಿಖಾ ಹಂತದಲ್ಲಿರುವಂತಹ ಸಂದರ್ಭದಲ್ಲಿ ಸ್ಥಳ ಮಹಜರಾಗಿರಬಹುದು, ತನಿಖೆ ಆಗಿರಬಹುದು, ಇದರ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಭಾಗದಲ್ಲಿ ರೇಣುಕಾಸ್ವಾಮಿಯ ಕೊಲೆ ಆರೋಪಿಗಳ ದೃಶ್ಯವನ್ನ, ಅವರ ಭಾವಚಿತ್ರವನ್ನು ಕೂಡ ಗಮನಿಸ್ತಾ ಇದ್ದೀರಿ. ವಿತ್ ಅವರು A1ನ, A2ನ, A3ನ, A4 ಅನ್ನುವಂತಹ ಆ ಆರೋಪಿ ನಂಬರ್ಗಳ ಸಮೇತ ಕೃತ್ಯಕ್ಕೆ ಬಳಸಿರುವಂತಹ ಆ ಮಾರಕಾಸ್ತ್ರಗಳಾಗಿರಬಹುದು, ಯೂಸ್ ಮಾಡಿರುವಂತಹ ಸ್ಟ್ರಾಟಜಿಗಳಾಗಿರಬಹುದು, ಇದೆಲ್ಲದರ ಬಗ್ಗೆ ಮಾಹಿತಿ ಆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವಾಗಿದೆ. ಈ ಚಾರ್ಜ್ ಶೀಟ್ ರೆಡಿ ಆಗೋದಕ್ಕೇನೆ 1 ಲಕ್ಷ ರೂಪಾಯಿ ಖರ್ಚಾಗಿದೆಯಂತೆ. ಬೆಳಗ್ಗೆ 9 ಗಂಟೆಗೆ ಈ ಬಗ್ಗೆ ನಾವು ಕೂಡ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಬರೀ ಚಾರ್ಜ್ ಶೀಟ್ ರೆಡಿ ಮಾಡೋದಕ್ಕೆ 1 ಲಕ್ಷ ರೂಪಾಯಿ ಖರ್ಚಾಗಿದೆ ಅನ್ನೋ ಮಾಹಿತಿ ಇದೆ.
9,000 ಪುಟಗಳ ಚಾರ್ಜ್ ಶೀಟ್ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರನೇ ಅದು 4,500 ಪುಟಗಳ ಚಾರ್ಜ್ ಶೀಟ್, 9,000 ಪುಟಗಳ ಚಾರ್ಜ್ ಶೀಟ್ ಅನ್ನುವಂತಹ ಎಕ್ಸಾಕ್ಟ್ ಅಂಶ ಲಭ್ಯವಾಗುತ್ತೆ. ದರ್ಶನ್ ಇನ್ನು ಕೂಡ ಬೇಲ್ ಅರ್ಜಿಗೆ ಅಪ್ಲೈ ಮಾಡಿಲ್ಲ. ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಬೇಲ್ ಅರ್ಜಿ ಅಪ್ಲೈ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈ ಚಾರ್ಜ್ ಶೀಟ್ ನಲ್ಲಿ ದರ್ಶನ್ ಅವರ ಪಾತ್ರ ಏನಿದೆ ಅನ್ನೋದು ಸಂಪೂರ್ಣವಾಗಿ ಉಲ್ಲೇಖ ಆಗಿರುತ್ತೆ. ಹಾಗಾದ್ರೆ ಮುಂದೇನು ಅನ್ನುವಂತಹ ಕುತೂಹಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೆ. ಕೆಲವೇ ನಿಮಿಷಗಳಲ್ಲಿ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಿದ್ದಾರೆ ಅಧಿಕಾರಿಗಳು. 11 ಗಂಟೆಯ ನಂತರ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಅಂತ ನ್ಯೂಸ್ ಫಸ್ಟ್ಗೆ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಮಾಹಿತಿ ಕೊಟ್ಟಿದ್ದಾರೆ. 24ನೇ ACMM ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ತನಿಖಾ ತಂಡ ಸಲ್ಲಿಕೆ ಮಾಡಲಿದೆ. ಈ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳು ಒಂದೇ ಕಡೆ ಇದ್ರು, ಪರಪ್ಪನ ಅಗ್ರಹಾರ ಜೈಲಲ್ಲಿ ಮಾತ್ರ ಇದ್ರು. ಆದ್ರೆ ಈಗ ಅವರೆಲ್ಲರನ್ನೂ ಕೂಡ ಡಿಸ್ಪ್ಯಾಚ್, ಎಲ್ಲರನ್ನೂ ಕೂಡ ಬೇರೆ ಬೇರೆ ಜೈಲಿಗೆ ಅಟ್ಟುವಂತಹ ಕೆಲಸ ಪೊಲೀಸರು ಮಾಡಿದ್ದಾರೆ. ಯಾಕಂದ್ರೆ ದರ್ಶನ್ ಅವರ ರಾಜ್ಯಾತೀತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಲ್ಲಿ ಇವರಿಗೆ ಆತಿಥ್ಯ ಸಿಗ್ತಾ ಇದೆ, ರಾಜ್ಯಾತಿಥ್ಯ ಸಿಗ್ತಾ ಇದೆ, ರೌಡಿಗಳ ಜೊತೆ ಇವರು ಸಂಪರ್ಕವನ್ನ ಹೊಂದಿದ್ದಾರೆ, ನಂಟನ್ನ ಹೊಂದಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರನ್ನ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡಲಾಯಿತು, ಕಲಬುರಗಿಗೆ ಶಿಫ್ಟ್ ಮಾಡಲಾಯಿತು, ಬೇರೆ ಆರೋಪಿಗಳನ್ನ ವಿಜಯಪುರಕ್ಕೆ ಶಿಫ್ಟ್ ಮಾಡಲಾಯಿತು, ಬೆಳಗಾವಿಗೆ ಶಿಫ್ಟ್ ಮಾಡೋ ಕೆಲಸ ಆಯಿತು, ಧಾರವಾಡಕ್ಕೆ ಶಿಫ್ಟ್ ಮಾಡೋ ಕೆಲಸ ಆಯಿತು. ಇನ್ನು ಸುಮಾರು 3 ಜನ ಆರೋಪಿಗಳು ಸದ್ಯಕ್ಕೆ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಈ 17 ಜನ ಆರೋಪಿಗಳಿಗೂ ಕೂಡ ಸದ್ಯಕ್ಕೆ ಭಯ, ಆತಂಕ ಕಾಡ್ತಾ ಇದೆ. ದರ್ಶನ್, ಪವಿತ್ರ ಗೌಡ, ಪ್ರದೋಷ್, ವಿನಯ್ ಉಳ್ಳವರಾಗಿದ್ರು ಕೂಡ ಇವರಿಗೆ ಈ ಪ್ರಕರಣದಲ್ಲಿ ಸಹಾಯ ಮಾಡಿರುವಂತಹ ಸಾಕಷ್ಟು ಬಡವರಿದ್ದಾರೆ. ಅವ್ರ ಮನೆ ನಡೆಯೋದು ಸದ್ಯಕ್ಕೆ ಕಷ್ಟ ಸಾಧ್ಯವಾಗಿದೆ. ನ್ಯೂಸ್ ಫಸ್ಟ್ ಮುಂದೆ ಅವರು ಅಳಲು ತೋಡಿಕೊಳ್ತಿದ್ದಾರೆ, ಕಣ್ಣೀರು ಹಾಕಿರೋ ಉದಾಹರಣೆಗಳಿದೆ. ಮಗ ಜೈಲು ಸೇರ್ದ ಅಂತ ಹೇಳಿ ಕೊರಗಿ ಕೊರಗಿ ತಾಯಿ ಸತ್ತು ಹೋಗಿರೋ ಉದಾಹರಣೆ ಇದೆ, ತಂದೆ ಸತ್ತು ಹೋಗಿರುವಂತ ಉದಾಹರಣೆಗಳಿದಾವೆ. ಸೊ ಈ ಎಲ್ಲಾ ತಮ್ಮ ಮಕ್ಕಳಿಗೆ ಜಾಮೀನು ಸಿಗಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿ ಆ ಆರೋಪಿಗಳ ಕುಟುಂಬಸ್ಥರೆಲ್ಲರೂ ಕೂಡ ಇದ್ದಾರೆ.